ಉಬ್ಬಿಬಿಟ್ಟೆ, ಮೈ ಮರೆತು ಬಿಟ್ಟೆ. ಶ್ರೀಮುಖದಿಂದ ಒಂದು ಶುದ್ಧ ರಾಯಸ ಸಿಕ್ಕಿತಲ್ಲ. ಭೀಷ್ಮಾಚಾರ್ಯರ ಸೇನಾಧಿಪತ್ಯದ ಅವಧಿಯಲ್ಲಿ 10 ದಿವಸ ರಣಕ್ಷೇತ್ರಕ್ಕೆ ನಾನು ಬರಲಿಲ್ಲ. ಕಾರಣ, ನೀನು ಅರ್ಧರಥಿಕರ ಸಾಲಿನ ಮಾತು. ಭೀಷ್ಮಾಚಾರ್ಯರ ಮಾತು ನನ್ನ ಸ್ವಾಭಿಮಾನವನ್ನು ಕೆಣಕಿತು. ನಿಮ್ಮ ಸೇನಾಧಿಪತ್ಯ ಇರುವ ತನಕ ನಾನು ರಣಕ್ಷೇತ್ರಕ್ಕೆ ಕಾಲಿಡಲಿಲ್ಲ. ಆಮೇಲೆ ದ್ರೋಣಾಚಾರ್ಯರ ಸೇನಾಧಿಪತ್ಯದಲ್ಲಿ ರಣಕ್ಷೇತ್ರದಲ್ಲಿ ಕಾಣಿಸಿಕೊಂಡೆ. ಪೂರ್ಣಧಿಕನಾಗಿ ರಾತ್ರಿಯ ಹೊತ್ತಿನಲ್ಲಿ ಮಾಂಸವನ್ನೇ ಸಮರ್ಪಣೆ ಮಾಡುತ್ತಾ ವರ್ತಿಸುತ್ತಾ ಕಾಪಿಟ್ಟುಕೊಂಡಂತ ಪರಶುರಾಮದತ್ತ ಶರ, ಸರ್ಪಮುಖಿ ಬಾಣ, ಅದನ್ನೇ ಮಂತ್ರಿಸುತ್ತಾ ಎಳೆದು ಬಿಡುವುದಕ್ಕೆ ಮುಂದಾದರೆ ನಭೋಮಂಡಲದಿಂದ ಪಟ 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 ಎಂದು ಖಗ ಸಂಕುಲ ಧರಿತ್ರಿಯ ಮೇಲೆ ಹೋಗುತ್ತಾ ಇದೆ. ಸೂರ್ಯನೇ ಮಂಕಾಗಿ ಕಾಣುತ್ತಾ ಇದ್ದಾನೆ. ಎಲ್ಲ ಅಸ್ತ್ರ ಶಸ್ತ್ರಗಳು ಪ್ರಯೋಗ ಮಾಡಿದ ಮೇಲೆ ಪರಿಣಾಮವನ್ನು ಕೊಡುತ್ತವೆ. ನಾನು ಬಿಡುತ್ತಿರುವಂತಹ ಈ ಅಸ್ತ್ರ ಮಾತ್ರ ವಿಚಿತ್ರ. ಪ್ರಯೋಗ ಮಾಡುವ ಮೊದಲೇ ಚಿತ್ರ ವಿಚಿತ್ರವಾದಂತಹ ಪರಿಣಾಮವನ್ನು ಕೊಡ್ತಾ ಇದೆ. ಯಾಕೆ ಕೇಳಬೇಕು? ಯಾರಲ್ಲಿ ಚಲಿಯಾ ಏನು ಸಾರಥಿ ಡೌಳು ಏನು ಸಾರಥಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಅಷ್ಟೇ ಅಲ್ಲ, ನಮ್ಮವರುಂಟೆ ನಿನ್ನ
ನಿನಗಿದು ಸಾನುರಾಗವೇ ಹೇಳನೋ ಆನಂದಕ್ಕೆ ನಿನಗಿದು ಸಾನುರಾಗವೇ ಹೇಳೆನದು ಏನು ಸಾರಥಿ ನಿನಗಿದು ಸಾನುರಾಗವೇ ಹೇಳನೋ ಆ ಶಲ್ಯ ಭೂಪತಿ ಓ ಮಹಾರಥಿ ಏನಿದು ಏನಿದು ಯಾವುದು ಒಂದು ದೃಷ್ಟಿಯಲ್ಲಿ ವಿಚಿತ್ರವೂ ಹೌದು ಆಶ್ಚರ್ಯವೂ ಹೌದು. ಹಾ ಮುಗಿಲ ಮನೆಯಿಂದ ಮುಗಿಲನ್ನು ಸರಿಸಿ ಬರುವಂತ ರವಿ ಹೆಚ್ಚು ಪ್ರಕಾಶಮಾನವಾಗಿ ಹೇಗೆ ಕಂಗೊಳಿಸುತ್ತಾನೆಯೋ ಇಡೀ ರಣಕ್ಷೇತ್ರವೇ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಾ ಇದೆ. ಹೌದು ಕಾರಣ ಏನು? ರೌದ್ರ ಮಂತ್ರವನ್ನು ಆವಾಹಿಸಿ ಸೆಳೆದು ಗುರಿ ಹಿಡಿದು ನಿಂತಿರುವಂತಹ ಸರ್ಪಮುಖಿ ಬಾಣ ಇದ್ದಾಗಿ ಚಿಮ್ಮುವುದಕ್ಕೆ ಮುಂದಾಗ್ತಾ ಇದೆ. ವಿಷವನ್ನು ಕಕ್ಕುತ್ತಾ ಇದೆ, ಉತ್ತರಿಸುತ್ತಾ ಇದೆ. ಅದರ ಪರಿಣಾಮವೋ ಎಂಬಂತೆ ನಾವಾಡಿಗಳು ಎಲ್ಲ ಕಳಚ ಹೋಗುತ್ತಾ ಇದೆ. ಸಾರಥಿ ಏನು ಅನ್ನೋದೇ ಅರ್ಥವಾಗ್ತಾ ಇಲ್ಲ. ಏನೇ ಆಗಲಿ ಮಂತ್ರವನ್ನು ಪಡಿಸಿದ್ದೇವೆ. ಪಾರ್ಥನ ಕೊರಳಿಗೆ ಸರಿಯಾಗಿ ಗುರಿ ಹಿಡಿದು ನಿಂತಿದ್ದೇನೆ. ನನಗೆ ವಿಶ್ವಾಸ ಇದೆ, ಪಾಂಡವರ ಸೇನೆಯನ್ನು ಇದು ಖಂಡಿತ ನಿರ್ನಾಮ ಮಾಡ್ತದೆ. ಮಾತ್ರ ಅಲ್ಲ, ಇಡೀ ಸೇನೆ ಗಡಬಡಿನೇ ನಿಂತಿದೆ. ಹೌದಪ್ಪ, ಎಲ್ಲರೂ ನಿಸ್ತೇಜರಾಗಿ ನಿಶ್ಚೇಷ್ಟಿತರಾಗಿ ನಿಂತುಬಿಟ್ಟಿದ್ದಾರೆ. ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ನೇರವಾಗಿ ಪಾರ್ಥನನ್ನ ಕೊಂದ್ರೆ ನಮಗೆ ಆ ಮಾತಿನಷ್ಟು ಸಮಾಧಾನವೇ ಇಲ್ಲ. ಪಾರ್ಥನ ಮಾನಿನಿ ಈಗ ತಾನೇ ನನ್ನನ್ನು ಹೊಗಳಿದಂತೆ ಮಾಡಿ ಅರ್ಜುನನ ಬಾಯಿಂದ ಪ್ರತಿಜ್ಞೆಯನ್ನು ಮಾಡಿಸಿ ಹೋಗಿರುವಂತ ಕೃಷ್ಣನ ಭಗಿನಿ ಆ ಸುಭದ್ರೆಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಅರ್ಜುನ ಬಿಡು, ಯಾರಾದರೂ ಪಾಂಡವ ಸೇನೆಯಲ್ಲಿ ಆನಂಬುವರುಂಟೆ. ಇದನ್ನ ತಡೆಯುವ ಅಲ್ಲ ತಾಳಿಕೊಳ್ಳುವ ಒಬ್ಬರಾದರೂ ಇದ್ದಾರೋ ಹೇಗೆ? ಇಂಥ ಒಂದು ಸಾಹಸಮಯವಾಗಿರುವಂತಹ ಕಾರ್ಯವನ್ನು ಮಾಡುವುದಕ್ಕಾಗಿ ದೀಕ್ಷಾಬದ್ಧರಾಗಿ ನಿಂತಿರುವಂತ ನನ್ನ ಸಾಹಸದ ಕುರಿತು ನಿನಗೆ ಸಾನೂರಾಗುವುದು ಹೇಗೆ? ಹೇಳ್ತೀಯಾ? ನೋಡಿದನು ಕಲಿಶಲ್ಯ ಮನದಲ್ಲಿ ಮಾಡಿದನು ಬಲುಶರದ ಪಾಯವ ಪಾಡು ತಪ್ಪಿತಿನುದ ಕಣ್ಣುಗಳಿಂದ ಆ ಕ್ಷಣನೇ ಎಲೆಬಾನು ಜಾತಕ್ಕೆ
ಹಾ ಒಂದು ಬಾರಿ ನಿನ್ನ ಮೇಲೆ ಸಿಕ್ಕಿದಂತ ಸತ್ಯ. ಹಾ ಯಾವಾಗ ನಮ್ಮ ರಥ ಇವುಗಳನ್ನು ಬಿಡುತ್ತಾ ಯೋಜನಕ್ಕೆ ಹಾರಿಬೇಕು. ಹಾ ಅದನ್ನು ಸಾಧಿಸಿಕೊಂಡ ಸ್ಥಳದಲ್ಲಿ ನನ್ನಿಂದ ಚಮ್ಮಕ್ಕಿಯನ್ನು ಕಸಿಯಿತು. ಹೌದು ನೀವು ನಿಂತಲ್ಲ. ಅದನ್ನು ಮಾಡಿದ್ದವು ಅಲ್ವಾ? ಹೌದು ಆ ಹೊತ್ತಿಗೆ ಹಾ ಮಾತನ್ನು ನೀಡಿದೀವೋ ಸಿಕ್ಕಿದಲ್ಲೊಮ್ಮೆ ನಿನ್ನ ಕಡೆ ನೋಡ್ತೀವಿ. ಹೌದು. ಅದು ನಿನ್ನ ಸ್ಥಾನದಲ್ಲಿ ನಾನು ಕೃಷಿಗೆ ಬರ್ತಿದ್ದೆ ಹೌದು ಆದರೆ ಹಾ ಆ ನಂತರದಲ್ಲಿ ಹಾ ನೀವಾದಂತಹ ಸಾಹಸ ಕಾರ್ಯ ಹಾ ಈ ಯುದ್ಧ ಹಾ ಗುಣ ಕೆಲಸಗಳಿರಬಾರದು. ಹಾ ಹಾಗಾಗಿ ಗುಣಕ್ಕಾಗಿ ರಥವನ್ನು ಕಿರುಕಿದಂತ ಈ ಶಿಷ್ಯನು ಹಾ ಹರಿಯ ಮೆಚ್ಚಿಕೆ ನಿಮ್ಮಿಂದ ಸಾಹಸ. ನನಗೆ ವಿಶ್ವಾಸ ಇತ್ತು ಹಾ. ಒಂದಲ್ಲ ಒಂದು ದಿವಸ ನೀನು ನನ್ನ ಬಳಿಗೆ ಅಂತ ಕೊಂಡಾಡ್ತೀಯ ಅಲ್ವಾ? ಹಾ. ಯಾಕಂದ್ರೆ ಕೃಷ್ಣ ಕೂತು ಮಜರೆ ಅಂತ ಹೇಳಿದ ಮೇಲೆ ಕೃಷ್ಣನಿಂದಲೇ ಕುಟುಂಬ ಸಭೆ ಮಹಾರಥಿ ಎನಿಸಿಕೊಂಡವು. ಹೌದು ರೀತಿಯಲ್ಲಿ ನನ್ನ ಮರ್ಯಾದೆಗಳನ್ನು ಗೊತ್ತಾದ ಹಾ ಅದಲ್ಲದೆ ಹೋಗ್ತೇನೆ. ಹಾ ಅರ್ಧರಥಿಕನ ಸಾರಥ್ಯ ವಹಿಸಿದಂತ ಈ ಪುನರಥಿಕ ಹಾ ನಾನು ಅದಕ್ಕಿಂತ ಕಡಿಮೆ ಆಗುವುದಿಲ್ವಾ? ಅದು ಬರುವಾಗ ಯೋಚನೆ ಮಾಡ್ಬೇಕಿತ್ತಲ್ಲ ಏನು ಗೊತ್ತಾ, ಯೋಚನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದ ಹೇಗೆ ಗೌರವ ಕಳಿಸಿದ್ನಲ್ಲ. ಒಂದ್ ಮೇಲೆ ಕೂತ್ಕೊಂಡು ಅದನ್ನೇ ಯೋಚನೆ ಮಾಡ್ತಾ ಇದ್ಯಾ ಇಲ್ಲಪ್ಪ, ಒಂದು ರೀತಿಯಲ್ಲಿ ನನ್ನ ನಿನ್ನ ಈ ಒಂದು ಬಾಂಧವ್ಯ ಒಂದು ವಿಶ್ವ ಬಾಂಧವ್ಯ ಹಾಗೆ. ಹೌದು ಆನಂದ ಅದೇ ಜಗದಲ್ಲಿ ಬೆಳಿಗ್ಗೆ ಯಾವಾಗಲೂ ಮೊದಲು ಜಗಳ ಆಗ್ಬೇಕು ಹೌದು ಕಾಡಿ ಕೂಡಬೇಕು ಕೂಡಿದ ಮೇಲೆ ಆಗಬಾರ್ದು ಆದ್ರೆ ನಾವಿಬ್ಬರೊಂದಾಗಿ ಯುದ್ಧರಂಗಕ್ಕೆ ಬಂದ ಮೇಲೆ ಹಾ. ನಾವಿಬ್ಬರು ಸರಸನ್ನ ಸಂಗತಿಯಲ್ಲಿ ಹಾ. ಯುದ್ಧವನ್ನು ನಡೆಸಿದ್ದು ಸುಳ್ಳಲ್ಲ. ಅರ್ಜುನ ಆಟ ನಡೆಯುವುದಿಲ್ವ ನಾನು ಅದಕ್ಕಾಗಿ ನಿನ್ನ ಸಾರಥ್ಯ ಬೇಕು ಅಂತ ಹೇಳಿದ್ದೀನಿ ಅಂದ್ರೆ ಹಾ. ಇಷ್ಟೊತ್ತು ನೃಪತಿ ಅಂತ ಹೇಳುವಂತ ನೀನು ಹಾ. ಈಗ ಸಾರಥಿ ಅಂತ ನನ್ನನ್ನು ಕರೆಯುವಾಗ ಅದೇ ತಿರುಗಿ ನೋಡುತ್ತೇನೆ. ಯಾಕಂದ್ರೆ ಕೃಷ್ಣನ ಸಾರಥ್ಯಕ್ಕೆ ಸರಿ ಸಮಾನನಾಗಿದ್ದಿ ಸರಿ. ಎನ್ನುವ ಸಂತೋಷದಲ್ಲಿ ಹೇಳಿದ್ದು ಸಾರಥಿ ನೆಲೆಯಲ್ಲಿ ಏನು ನಿನ್ನ ಮಾತನಾಡಬೇಕಾಗಿದೆ. ಹಾ ಒಂದು ರೀತಿಯಲ್ಲಿ ಸರಿ. ಹಾ. ಬೆಳಿಗ್ಗೆ ನೀನು ಹಾ. ಅರ್ಜುನನಿಂದ ತೋರಿಸು ಅಂತ ಹೇಳಿದಾಗ ಹಾ. ನಿನ್ನ ಎಂತ ಗೊತ್ತು ಅಗತ್ಯ ಇಲ್ಲ. ಹಾ. ನಿಮ್ಗೆ ಅರ್ಜುನ ಬೇಕಲ್ಲ, ನಿನ್ನ ಕೋಶ ಮಣ್ಣಿನ ವಾಸ್ತವಿಕ ಹಾ ಅಂತಹ ಹೊತ್ತಿಗೆ ಹಾ. ಅರ್ಜುನನನ್ನೇ ಸೋಲಿಸುವಂತಹ ರೀತಿಯಲ್ಲಿ ನೀ ಹೇಳಿದಂತಹ ಶಲ ಇದು ನಿನಗೆ ಸಾಧರಾಗಬೇಕು ಹೇಳುವುದಕ್ಕೆ ಕಲ್ತಿ ಅಂತ ಆಲೋಚಿಸ್ತೇನೆ. ಇದಾದಂತ ಮಕ್ಕಳನ್ನು ಮುಂದಾಗಿ ನೋಡ್ತಾ ಬಂದ್ರೆ ಹಾ. ಏನು ಸಾರಥಿ ಈ ಸರಳು ಹಾ ಇದು ಸತ್ಯ ಹೇಳಬೇಕು ಅಂತ ಹೇಳ್ತೀವಿ. ಹಾ. ಇಷ್ಟು ದೀರ್ಘವಾದಂತಹ ಆಯುಷ್ಯದಲ್ಲಿ ನನಗಿರುವಂತಹ ಯುದ್ಧ ವಿದ್ಯೆಯ ಅನುಭವದಲ್ಲಿ ಹಾ. ಇಂಥದ್ದೊಂದನ್ನು ನಾನು ನೋಡಿದ್ದೇನೆ. ನಾನು ಓದಿ ಆಶ್ಚರ್ಯ ಚಿತ್ರ ಇತ್ತು. ಅಲ್ಲ, ಈಗ ಹಾ. ಸಮಸ್ಯೆ ನಾವು ನೋಡದೆ ಇದ್ದು ಸರಿ, ಹಾ. ಕೂಡಿದಂತ ನಿನಗೂ ಇದು ಏನು ಅಂತ ಗೊತ್ತಾಗಿದೆ ಅಂತ ಸಮಸ್ಯೆ ಆಗುತ್ತೆ. ನನಗೂ ರೌದ್ರಮಂತ್ರವನ್ನು ಪಠಿಸಿದ್ದು ಮಾತ್ರ ಗೊತ್ತು. ಯಾಕೆಂದ್ರೆ ಹಾ ಶಸ್ತ್ರಗಳು ಮತ್ತು ಅಸ್ತ್ರಗಳಿಗೆ ಎರಡು ರೀತಿ ಇರ್ತದೆ. ಹೌದು ಶಸ್ತ್ರಗಳಿಗೆ ಮಂತ್ರ ಪ್ರಯೋಗ ಇದೆ, ಹೇಗೆ ಅಸ್ತ್ರಗಳಿಗೆ ಮಂತ್ರಪೂರ್ವಕವಾಗಿ ಪ್ರಯೋಗಿಸಬೇಕು. ಹೌದು ಶಸ್ತ್ರಗಳಲ್ಲಿ ಈಗ ಭಕ್ತನಾಗಿ ನೋಡೋಣವೇ, ಹಾ ಆದ್ರೆ ಹಾ ಮಂತ್ರಾಸ್ತ್ರ ಮಾಡಬೇಕಾದಂತಹ ಕಾರ್ಯವನ್ನು ಪರಿಣಾಮವನ್ನು ಮಾಡಿ ತೋರಿಸ್ತಾ ಇದೆ. ಹಾ ಹಾಗಾದ್ರೆ ಅಸ್ತ್ರ ಅಂತ ಹೇಳೋಣವೇ, ಆದ್ರೆ ನೀನು ಹೇಳಿದಂತಹ ಮಂತ್ರ ಇದಕ್ಕೆ ಬೇಕಾದಂತಹ ಮಂತ್ರ ಅಲ್ಲ. ಹೌದಾ ಅದು ಅದು ಮಾಡುವ ಕ್ರಿಯೆ ಬೇರೆ ನೀನು ಹೇಳಿದಂತಹ ಮಂತ್ರಕ್ಕೂ ಅದು ತೋರಿಸ್ತಿರುವಂತಹ ಪರಿಣಾಮಕ್ಕೂ ಹಾ. ವ್ಯತ್ಯಾಸ ಕಾಣಿಸ್ತದೆ. ಹೌದು ಹಾಗಾದ್ರೆ ಶಸ್ತ್ರದಲ್ಲಿರುವಂತಹ ಅಸ್ತ್ರದಲ್ಲಿ ಮಂತ್ರ ಅಂತ ಕೇಳಿದ್ರೆ ಎರಡಕ್ಕೂ ಬಂದಿತ್ತು, ಎರಡಕ್ಕೂ ನೀರಿದ್ದು ಅಂತ ಅಲ್ವಾ? ಹೌದು ಹಾಗಾಗಿ ಏನು ಸಾರಥಿ ಈ ಸರಳು ಹಾ. ನನಗೂ ಸರಿ ಗೊತ್ತಿಲ್ಲ. ಹಾ. ಈ ನಮ್ಗೆ ಗೊತ್ತಿಲ್ಲದೆ ಇರುವಂತ ಈ ಸರಳನ್ನು ಪ್ರಯೋಗ ಮಾಡಿರುವ ಸಮಸ್ಯೆ ಉಂಟು. ಏನು? ಇದು ಈಗ ತೋರಿಸ್ತಾ ಇರುವಂತ ಈ ಉತ್ಪಾದಕಗಳು ಹಾ. ಇಲ್ಲಿಗೆ ಕಾರ್ಯ ಹಾ. ಅಲ್ಲಿಗೆ ಹೋಗುವಾಗ ಬರೀ ಪ್ರಾರಂಭ ಆಗಿದ್ರೆ ಅಥವಾ ಉತ್ಪಾದ ಪ್ರಾರಂಭದಲ್ಲಿ ಹೀಗೆ ಅಂತ್ಯದಲ್ಲಿ ಹೇಗೆ ಇನ್ನೂ ಏನಾದ್ರು ಹೌದು ಮುಂದೆ ಕೇಳ್ತೀನಿ, ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಹಾ ಪಾಂಡವರ ಸೇನೆ ಕಟ್ಟಾಬಿಟ್ಟಿಯಾಗಿ ಮರವಟ್ಟು ನಿಂತದನ್ನು ನೋಡಿದ್ರೆ ಈ ಬಾಣ ಇದನ್ನು ಗೆಲ್ಲುವುದಕ್ಕೆ ಸಾಕು ಅಂತ ಕಾಣಿಸ್ತದೆ. ಇದು ಹೋಗುವುದೇ ಬೇಡ, ಹೋಗುವುದರೊಳಗೆ ಎಲ್ಲ ಸತ್ತಿದ್ದಾರೆ. ಬೇರೆಲ್ಲ ಬಿಡು. ಹಾ. ಎದುರಿನ ರಥದಲ್ಲಿ ಕುಳಿತಂತ ಹಾ. ಆ ರಥಿಕನು ಸಾರಥಿ ಅವರಿಬ್ಬರು ಬಣ್ಣವೇ ಬದಲಾಗಿ ಹೋಗಿ ಬೆಳ್ಳಗಿರುವ ಅರ್ಜುನ, ಕಪ್ಪಾಗಿ ಹೋಗಿದ್ದಾರೆ. ಕಪ್ಪಗಿರುವ ಕೃಷ್ಣ, ಅವನ ಮುಖ ಬಿಳುಚಿಕೊಂಡಿದೆ ಬದಲಾವಣೆ ನೋಡಿ ಯಾರು ಉಂಟು ಅಂತ. ಅಲ್ವಾ? ಹಾ. ಹಾಗಾದ್ರೆ ಹಾ. ಅವರು ಇದನ್ನು ನೋಡಿ ಹೆದರಿದ್ದಾರೆ ಹಾ. ಎನ್ನುವ ಸತ್ಯ. ಆ, ಸಾರ್ಥಕನಾದನಿಗೆ ವೈಧವ್ಯ ದೀಕ್ಷಾ ವಿಧಿಯ ತರಬಹುದೇ? ಹಾ. ಅನುಮಾನಿ ಅಂತ ನೀನೇ ಹೇಳಿಕೊಂಡು ಒಳ್ಳೆದಾಗಿದೆ. ಯಾಕೆಂದ್ರೆ ದ್ರೌಪದಿಗೆ ವೈದ್ಯರಿಗೆ ಹೇಗೆ ಅಂತ ನನಗೂ ಗೊತ್ತಿಲ್ಲ. ಹೌದು ಕಷ್ಟ. ಯಾಕೆಂದ್ರೆ ಒಬ್ಬೊಬ್ರು ಸತ್ತು ಹಾಕಿ ಒಂದು ಕಡಿಮೆ ತೆಗೆದಿರುವುದ ಅದು ಗೊತ್ತಿಲ್ಲ. ಅವಳಿಗೆ ವೈದ್ಯವ್ಯ ಅಂತ ಹೇಳಿದ್ರೆ ಬಹಳ ಕಷ್ಟ. ಅಲ್ವಾ? ಹೌದು ಅದಕ್ಕೆ ವ್ಯಾಸರೇ ಒಂದು ವೈದ್ಯರಿಗೆ ಹೇಗೆ ಅಂತ ಹೇಳಬೇಕು. 5 ಜನ ಹೋದ ಮೇಲೆ ವೈದ್ಯವ್ಯ ಬಂತು ಅಂತ ಹೇಳ್ಬೇಕು. ಅದು ನೀನೇ ಹೇಳಿ. ಹೌದು ಆ ಕೃಷ್ಣನ ಭಗಿನಿ ಹಾ. ಒಬ್ಬನೇ ಬರ್ತಾರೆ. ಹೌದು ಹಾಗಾದ್ರೆ ಅವನಿಗಾದ್ರೂ ವೈದ್ಯರಿಗೆ ಬಂದಿಲ್ಲ. ಅವನಿಗೆ ಬರ್ಬೇಕು, ಯಾಕಂದ್ರೆ ನನ್ನನ್ನು ಹೋಗಿ ಹೊಂಡಕ್ಕಾಗ್ತಾ ಹೋಗ್ತಾನೆ. ಉತ್ಪಾದನೆ ಪರಿಣಾಮವನ್ನು ಗಮನ
ಹಾ ಸಾರಥಿಯ ನೆಲೆಯಲ್ಲಿ ನನ್ನ ಅನುಭವದ ಆಧಾರದಲ್ಲಿ ನಾನು ಹೇಳುವುದು ಹೌದು ಅಂತಾದ್ರೆ ಹಾ ನಾವು ನೋಡಬೇಕಾದದ್ದು ಕೇವಲ ನಿಂತಿರುವಂತಹ ರಥಿಗಳನ್ನು ಮಾತ್ರ ಅಲ್ಲ, ಅಲ್ಲಿ ಕುಳಿತಿರುವಂತಹ ಸಾರಥಿಯನ್ನು ನೋಡಿದ್ರೆ ಕುಳಿತವನು ಯಾರು? ನಳಿನಾಕ್ಷ. ಬೆಳೆಸಿ ಬಿಟ್ಟಿದ್ದಾರೆ. ಆಹಾ, ನೀವು ಈಗ ನೋಡುವುದು ಸರಿಯಾಗ್ತಾ ಇಲ್ಲ ಅಂತ ಕಾಣಿಸ್ತದೆ. ಏನು? ಮೊದಲಿಗೆ ಅವ ಬಿಡುತ್ತಿದ್ದ ಹೌದು, ಹಾ. ಅವ ಈಗ ಮತ್ತೆ ಅವನ ಮುಖದಲ್ಲಿ ಮಾಯವಾಗಿದ್ದಂತ ನಗು ಮತ್ತೊಮ್ಮೆ ಧರಹಾಸವಾಗಿ ಕಾಣಿಸ್ತಾ ಇದೆ. ಓದಿಕೆ ಆಗ್ತದ ಜಾತಿಯನ್ನು ಬೇಗನೆ ಆದ್ರೆ ಅರ್ಜುನ ಹಾಗಲ್ಲ, ಅವ ಇನ್ನು ಹಾಗೆ ಹೇಳಿದ್ದಾನೆ. ಹೌದು. ಹಾಗಾದ್ರೆ ಹಾ. ಕೃಷ್ಣನ ಮನಸ್ಸಿನಲ್ಲಿ ಹಾ. ಒಂದು ಯೋಜನೆ ರೂಪಿತ ಆಗಿದೆ ಅಂತ ಹೇಳಿದ್ರೆ ಹಾ. ನನಗೆ ಯಾಕೆ ಸಾಲದಾಗಲ್ಲ? ಯಾಕೆ? ಕೊರಳಿಗೆ ಹಿಡಿದರೆ ಮಗುವಿಗೆ ಕೊರಳಿಗೆ ಹಿಡಿದರೆ ಮಗುವಿಗೆ ಉರಗಾಗಿ ಬೆಸರಿದರೆ ಉರಗಾಗಿ ಬೆಸರಿದರೆ ಶಿರವ ಕತ್ತರಿಸುವು ಇದು ಸಿದ್ಧಾಪೆಗರಿ. ಶಿರವ ಕತ್ತರಿಸುವು ಇದು ಸಿದ್ಧಾಪೆಗರಿ. ಮರಳಿದಿ ಕೊಡು ಎಂದನೋ ಬೇಗನೆ ಮರಳಿದಿ ಕೊಡು ಎಂದನೋ. ಇದು ಸಿದ್ಧಾಪೆಗರಿಯ ಮರಳಿಗೆ ಕೊಡು ಎಂದನೋ. ಓ ಹಾಗಾದ್ರೆ ಹಾ ಸಾರಥಿಯಾಗಿ ಎದುರಿಗೆ ಕುಳಿತಂತಹ ಸಾರಥಿ ಹಾ ಹೇಗೆ ಆಲೋಚಿಸಿದ್ದಾರೆ ಅದನ್ನು ಆಲೋಚಿಸಬೇಕಾಗ್ತದೆ. ಯಾಕಂದ್ರೆ ಕೃಷ್ಣನಿಗೆ ಸರಿಸಮಾನವಾದಂತಹ ಸಾರಥ್ಯ ನಿನ್ನಲ್ಲಿ ಉಂಟು ಅಂತ ನಾನು ಕರೆದುಕೊಂಡು ಬಂದಿದ್ದೆ. ಹಿಡಿದಿರುವಂತ ಈಶ್ವರ ಹಾ ಸರ್ಪಮುಖಿ ಈಶ್ವರ ಹೌದು. ಸಾಮಾನ್ಯವಾಗಿ ಹಾ ಯಾವ ಮುಖ ಹಾ ಹೀಗಿರ್ತದೋ ಹಾ ಹೋಗುತ್ತಾ ಹೋಗುತ್ತಾ ಹಾ ಮೇಲಕ್ಕೆ ಹೋಗುತ್ತಾ ಹಾ ಅವಕಾಶ ಜಾಸ್ತಿ. ಊರ್ಧ್ವಮುಖಿಯಾಗಿ ಸಾಗುತ್ತದೆ. ಹೌದು. ಹಾ ಯಾಕೆ ಅಂತ ಹೇಳಿದ್ರೆ ಹಾ ಒತ್ತಡದಲ್ಲಿ ಬದಲಾವಣೆ ಆಗುತ್ತದೆ ಗೊತ್ತಿರುವಂತದ್ದು ಹೌದು. ಅಲ್ವಾ? ಒಂದು ವೇಳೆ ಆಗಲಿಲ್ಲ ಹಾ ಆಗ ಹಾ ಅಲ್ಲಿ ಬಿಟ್ಟಿದ್ದಾರಲ್ಲ, ಹಾ ನಾನು ಮೇಲಾಗಿ ಕಷ್ಟ ಹಾ ರಥಕಾಂತ ಅಂತುಂಟು, ಹೌದು. ಅಶ್ವಹೃದಯ ಅಂತುಂಟು, ಹಾ ಅಶ್ವದ ಮಂಡಕ್ಕೆ ಹಾ ಘಾಸಿಯಾಗುವ ಹಾಗೆ ಹಾ ಒಂದು ಬಾರಿ ಹಾ ಒತ್ತಡಾದರೆ ಕುದುರೆಗಳು ಕುಸಿಯುತ್ತವೆ. ಹಾ ಕುಸಿದ್ರೆ ಏನಾಗ್ತದೆ? ಉಂಗರಿಸ್ತದೆ. ರಥವೇ ಗೇಣಂತಿರುತ್ತದೆ. ಹೌದು ಕುಸಿಲಿಕ್ಕೆ ಅವಕಾಶ ಇದೆ. ಹೌದು ಈಗ ಕೊಡಲಿಗೆ ಗುಡಿ ಹಿಟ್ಟಿದ್ದೆ ಹೌದು. ಗೇಣಿನಷ್ಟು ಹಾ ರಥ ಕುಸಿಯಿತಾದ್ರೆ ಹಾ ಅದೇನಾದೀತು? ಹಾ ಈಶ್ವರ ಇಲ್ಲಿಂದ ಇಲ್ಲಿ ಬರ್ತೀವಿ. ಇಲ್ಲಿಂದ ಮೇಲಕ್ಕೆ ಹೋಗಿ ಹಾ ಮುಕುಟವನ್ನು ಕಸಿದಿಟ್ಟು ಹಾ ಹಾ ತಗ್ಗಿಸಿದ್ರೆ ಹಾಗಾಗ್ತದೆ. ಕಿರೀಟಿ ಹಾ ಹಾ ಎಂಬಂತ ಅವನ ಆ ನಾಮ ಹಾ ಅದು ನಿರರ್ಥಕವಾದೀತು. ಹಾ ಆದ್ರೆ ಹಾ ಅದೇ ನೀನು ಸ್ವಲ್ಪ ಗುರಿ ಬದಲಾಯಿಸಿದೆ. ಹಾ ಕತ್ತಿನ ಬದಲು ಎದೆಗೆ ಗುರಿ ಇಟ್ಟರೆ ಆಗ್ತದೆ. ಹಾ ಒಂದು ಗೇಣು ಮೇಲಕ್ಕೆ ಹೋಯ್ತು, ಆಗ ಹೊಟ್ಟೆಗಾದ್ರೂ ಬಿದ್ದಿತ್ತು. ಒಂದು ಗೇಣು ಕೆಳಕ್ಕೆ ಬಂತ, ಕತ್ತಲಾದ್ರೂ ಕಡಿಯಿತು. ಹೇಗೆ ಆದರೂ ನೀ ಹೇಳಿದ ಪಾತ್ರದ ಮಾನಿಗೆ ವೈದ್ಯರಿಗೆ ದೀಕ್ಷೆ ಕೊಡಿಸುವುದಕ್ಕಾಗುತ್ತದೆ. ಗುರಿ ಬದಲಾಯಿಸಿ ಆಗುವುದಿಲ್ಲ. ಯಾಕೆ?
ಕುಟಿಲ ವಿದ್ಯೆಗಳೆಂದು ಕಂಡೈಶಲ್ಯ ನಮ್ಮನೆ ಕುಟಿಲ ವಿದ್ಯೆಗಳೆಂದು ಕಂಡೈಶಲ್ಯ ನಾ ಅಡಿಗಿರುವಾಗ ಧರ್ಮದಲ್ಲಿ ಭಾರತಿ ಶಲ್ಯ ಭೂಪತಿ ಭಾರತಿ ನನಗನ್ನಿಸ್ತದೆ ಕರೆದು ಕೊಚ್ಚಿಸಿಕೊಂಡಾಗ ಆಯ್ತು ಅಂತ. ಈಗ ನೀರು ಕೊಚ್ಚುವುದಕ್ಕೆ ತೊಡಗಿದೆಯಲ್ಲ, ಯಾಕೆ ಇಲ್ಲದೆ ಇದ್ರೆ ಹ. ಭರವಸೆಯಿಂದ ನಾನು ಕೇಳಿದ ಮಾತು ಆ ಭರವಸೆಗೆ ನಿನ್ನ ಮಾತ್ರ ಯಾಸಾಕ ತಿಂಗು ಕೊಡಬಹುದು ಅಂತ. ಆದ್ರೆ ಈ ಅಂಗೈ ತೋರಿಸಿ ಅವಲಕ್ಷಣ ಹೇಳಿಸಿಕೊಂಡಾಗ ಏನು ಸಾರಥಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ನೀ ಬಯಸಿದಂತೆ ಉತ್ತರ ಗೆಲ್ಲುತ್ತದೆ ಹಾ ಅದು ಬೇಕಿ ಹ. ನೀನು ಅದನ್ನು ಹೇಳಲಿಲ್ಲ. ನಳಿನಾಕ್ಷ ಆತನ ರಥದೊಳಗಿದೆ ನಿನ್ನ ಗೆಲುವರೆ ಬಿಡುವರೇನೆ. ಯಾಕೆಂದ್ರೆ ತಂಗಿಯ ವೈದ್ಯರಿನ ಪ್ರಶ್ನೆ ಅಲ್ವಾ? ಹೌದು. ತಂಗಿಯ ಸೌಂದರ್ಯವನ್ನು ನಡೆಸುವುದಕ್ಕೆ ಹಾ. ಸದಾ ಕಾಲ ಪ್ರಯತ್ನ ಮಾಡ್ತಾನೆ ಅವನು. ಹಾಗಂತ ಹ. ಅಮಬಾಣವನ್ನ ಪ್ರಯೋಗಿಸಿ ಖಂಡಿಸುವ ಹಾಗಿಲ್ಲ. ಇಲ್ಲ ಆದರೂ ಕುಳಿತಲ್ಲಿಯೇ ಇಷ್ಟನ್ನು ಆತ ಮಾಡ್ತಾನೆ. ಆದ್ದರಿಂದ ಕೊರಳಿಗೆ ಹಿಡಿದಿರುವಂತಹ ಗುರಿಯನ್ನ ಬದಲಾಯಿಸಿ ಉರಕ್ಕಾಗಿ ಹಿಡಿ. ಆಗುವುದಿಲ್ಲ. ಹೇಗಾದರೂ ಕೂಡ ನೀನಾಗಿ ನಿನ್ನ ಉದ್ದೇಶ ಈಡೇರಿತು. ಇಲ್ಲವೇ ಯಾಕೆ ನನಗೂ ಇಲ್ಲ ಅರ್ಜುನಿಗೂ ಇಲ್ಲ. ಒಂದೇ ಶರಸಂಧಾನ ನಮ್ಮ ಉಭಯರಿಗೆ. ಹ. ಇವತ್ತು ಸೂರ್ಯಾಸ್ತದೊಳಗೆ ಅರ್ಜುನನ ಕಂಠವನ್ನ ಕತ್ತರಿಸುತ್ತೇನೆ. ಇದು ನನ್ನ ಪ್ರತಿಜ್ಞೆ. ಸರಿ ಇವತ್ತು ಸೂರ್ಯಾಸ್ತದೊಳಗೆ ನನ್ನ ಕಂಠವನ್ನ ಕತ್ತರಿಸುತ್ತೇನೆ. ಇದು ಅರ್ಜುನನ ಪ್ರತಿಜ್ಞೆ. ಹೌದು ಹಾಗಾಗಿ ನಾವು ಗುರಿ ಹಿಡಿಯಬೇಕು ಅಂತಾದ್ರೂ ಒಂದೇ ಕಂಠಕ್ಕೆ ಒಂದೇ ಗುರಿ ಹಿಡಿಯಬೇಕು. ಗುರಿ ಒಂದೇ. ನಮ್ಮ ಉಭಯರಿಗೂ ಒಂದೇ ಶರಸಂಧಾನ ಕಂಠಕ್ಕೆ ಮಾತ್ರ. ಹಾಗಾಗಿ ಗುರಿ ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಇಲ್ಲ, ನಾಲಿಗೆ ಒಂದೇ. ಇಬ್ಬರು ಒಂದೇ ರೀತಿ ಪ್ರತಿಜ್ಞೆ ಮಾಡಿದ್ದೇವೆ. ನಮ್ಮ ಉಭಯರಿಗೂ ಒಂದೇ ನಾಲಿಗೆ. ಮತ್ತೆ ಮತ್ತೆ ಇವತ್ತು ಮುಖಾಮುಖಿಯಾದ ಸಂದರ್ಭದಿಂದ ಇಲ್ಲಿಯ ತನಕ ನೀವು ನೋಡ್ತಾ ಇದ್ದೀವಿ. ಹೌದು. ಯುದ್ಧದಲ್ಲಿ ಕುಟಿಲತೆ ಎನ್ನುವುದು ಸರ್ವೇ ಸಾಮಾನ್ಯ. ಅರ್ಜುನನು ಮಾಡಿದ್ದಾನೆ, ನಾನು ಮಾಡಿದ್ದೇನೆ, ನಮ್ಮವರು ಮಾಡಿದ್ದಾರೆ, ಅವ್ರ ಕಡೆಯವರು ಮಾಡಿದ್ದಾರೆ. ಆದ್ರೆ ಇವತ್ತು ಮುಖಾಮುಖಿಯಾದಾಗಲೇ ಎಚ್ಚರಿಸಿದ್ದೇವೆ. ಕಳವು, ಮೋಸ, ವಂಚನೆ, ಸೌಲ ಕೃಷ್ಣನಿಂದ ಹೊಗಳಿಸಿಕೊಂಡ ಮೇಲಂತೂ ಸರ್ವಥಾ ಸಲ್ಲ. ನಾನು ಅದೇ ರೀತಿ ನಡೆದುಕೊಂಡಿದ್ದೇನೆ, ಅರ್ಜುನನು ಇಲ್ಲಿ ತನಕ ಅದೇ ರೀತಿ ನಡೆದುಕೊಂಡಿದ್ದೇನೆ. ಎಂತು ಕಂಡ ಈ ಶಲ್ಯ ನಾವು ಅಡಿ ಇಡುವ ಧರ್ಮದಲ್ಲಿ ಇಷ್ಟು ಹೊತ್ತಿನವರೆಗೂ ಹೇಳಿದ ಮಾತಿನಂತೆ ನಾವು ನಡೆದುಕೊಂಡು ಧರ್ಮವನ್ನು ಪಾಲಿಸಿಕೊಂಡು ಬರ್ತಾ ಇದ್ದೇವೆ. ಹ. ಆದ್ದರಿಂದ ಹಿಡಿದ ಗುರಿಯನ್ನ ಯಾವ ಕಾರಣಕ್ಕೂ ಕ್ಷತ್ರಿಯನಾಗಿ ನಾನು ಬದಲಾಯಿಸುವಂತಿಲ್ಲ. ಇನ್ನು ಅಸ್ತ್ರಶಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡುವ ಹಿಡಿದ ಗುರಿಯನ್ನ ಒಬ್ಬ ಬದಲಿಸಿದ ಅಂತಾದ್ರೆ ಪಂಚಮಹಾಪಾದಗಳಲ್ಲಿ ಒಂದು ಮಹಾಪಾಲಿಗೆ ಬಂದೇ ಬರ್ತದೆ. ಆದ್ದರಿಂದ ಇಂದು ಹೂಡಿದ ಗುರಿಯ ಬದಲಾಯಿಸುವುದಕ್ಕೆ ಸಾಧ್ಯ ಇಲ್ಲ. ನಿನ್ನ ಮಾತನ್ನು ಒಪ್ಪುವುದಿಲ್ಲ. ಅದೇ ಸರ್ ಮರಿಗೆ ಇನ್ನೊಂದುಂಟು ತುಡುವರಣೆ ಬೇಗ ನೀವು ಪರಿಕಿ ಅರ್ಜುನನ ಶಿರ ಕಡಿವೆಯಂ ಒರೆಯುತ್ತಿರಲು ಯಾರು ಮಾತಾಡ್ತಾ ಇದ್ದಾರೆ? ಯಾರು ಮಾತಾಡ್ತಾ ಇದ್ದಾರೆ? ಹೌದು. ನೀನು ಎಸೆದಂತ ಬಾಣ ನಾವು ಹೇಳಿದ ರೀತಿಯಲ್ಲಿಯೇ ಹಾ. ನೇರವಾಗಿ ಹೋಗಿ ಹಾ. ನಾಲ್ಕನ ಶಿರಸ್ಸಿನಲ್ಲಿದ್ದಂತಹ ಮುಕುಟಕ್ಕೆ ಹೋಗಿದ್ದಾರೆ. ಯಾವ ಗಳಿಗೆಯಲ್ಲಿ ಹೇಳಿದ್ದಾರೆ? ನನ್ನ ಅನುಭವದಿಂದ ನನಗೆ ಗೊತ್ತಿದ್ದಿದ್ರೆ ಹಾ. ನಾನು ಹೇಳಿದ ಹಾಗೆ ಮಾಡಿದ್ದಿದ್ರೆ ಹಾ. ಇನ್ನು ಸಂತಕ್ಕೂ ಈಡೇರ್ತಿತ್ತು. ಅದು ಮಾಡುವುದಕ್ಕೆ ಆಗದೆ ಇದ್ದದ್ದು ನೀನು ಹೇಳಿದ ರಾಜಗುಣ ಮುಂದಿರುವಾಗ ಯಾರು ಏನು ಮಾಡ್ಲಿಕ್ಕಾಗ್ತದೆ? ಹೌದು. ಮುಂದೆ
ಅಲ್ಲಿ ಹಾ ಶಿರಸ್ಸಿನಲ್ಲಿದ್ದಂತ ಮುಕುಟವನ್ನು ಹಚ್ಚಿದಂತ ಆ ಬಾಣ ಹಾ ಮುಕುಟ ಸಮೇತವಾಗಿ ಓಹೋ. ಅಲ್ಲಿ ಹೇಳ್ತಾ ಉಂಟು ಅಶ್ವಸೇನಂತೆ ಓಹೋ. ನಿನ್ನಷ್ಟೇ ಅವನಿಗೂ ಕೂಡ ಹಾ. ಅರ್ಜುನನಲ್ಲಿ ದ್ವೇಷವಂತೆ ಹಾ. ಅವನ ತಾಯಿಯನ್ನು ಖಾಂಡವನ ದಹನ ಕಾಲದಲ್ಲಿ ಕೊಂದವನಂತೆ ಓ. ಹಾಗಾಗಿ ಅವನನ್ನು ಕೊಲ್ಲುವುದಕ್ಕೆ ಹಾ. ಇನ್ನೊಂದು ಅವಕಾಶವನ್ನು ಕೊಡುವುದು ಹಾಗಾಗಿ ನನ್ನನ್ನು ಮರಳಿ ಕೊಡು ಅಂತ ಹೇಳ್ತೇನೆ ಯಾರಿಂದ ಇಂಥ ಅವಕಾಶ ಮತ್ತೊಮ್ಮೆ ಸಿಗಲಿಕ್ಕಿಲ್ಲ ಮೌನರಾಯನ ವಿಷಿಕಾಯ್ ಮೌನರಾಯನ ವಿಷಿಕಾವೇ ಮರಣ ಹಂಗಿದ ಗೆಲುವ ಕರುಣೆ ಹರಿದ ವೈರ್ಯ ನೀರು ನಿನ್ನ ಧೋರಣೆಲ್ಲ ಮರುಳರಾಯನ ವಿಶಿಖ ಮರಳರಾಯನ ವಿಶಿಖ ಅರ್ಜುನ ಕುರಿತಾಗಿ ಪೂರ್ವದಿಂದಲೇ ದ್ವೇಷ ಭಾವನೆ ಎನ್ನುವುದು ಇದಕ್ಕೆ ಸ್ಥಾಯಿಯಾಗಿ ಹೋಗಿದೆ. ಯಾಕಂದ್ರೆ ತಾಯಿಯನ್ನು ಕೊಂದವ, ತನ್ನ ಭಾಗವನ್ನು ಖಂಡಿಸಿದವ. ಹಾಗಾಗಿ ಆ ದ್ವೇಷ ಭಾವನೆಯಿಂದಲೇ ಅರ್ಜುನ ವೈರವನ್ನು ಸಾಧಿಸಿಕೊಂಡು ಅವನನ್ನು ಕೊಲ್ಲುವುದಕ್ಕಾಗಿ ಹವಣಿಸುತ್ತಾ ಇದೆ ಎನ್ನುವುದು ಈಗ ತಾನೇ ಅರ್ಥವಾಗಿ ಹಾಗಾಗಿ ನಿಮಗೆ ಇಬ್ಬರಿಗೂ ಒಂದೇ ಸಮಾನ ಶತ್ರು ಇದ್ದಾರೆ ಶತ್ರುವಿನ ಶತ್ರು ಮಿತ್ರ ಅಂತ ಹೇಳಿ ಅವನು ಮೂರು ಅಂತ ಅಷ್ಟು ಸುಲಭದಲ್ಲಿ ನಾನು ಬಳಸಿಕೊಳ್ಳುವುದಕ್ಕಾಗುವುದಿಲ್ಲ. ಯಾಕೆಂದ್ರೆ ಸರ್ವತಂತ್ರ ಸ್ವತಂತ್ರನಾಗಿ ಅರ್ಜುನನನ್ನು ನಾನು ಕೊಲ್ಲಬೇಕು ಅಂತ ಇದಕ್ಕೆ ಹಾಗಲ್ಲ. ಒಬ್ಬರನ್ನ ಕಡಿದುಕೊಳ್ಳಬೇಕು ಅಂತಾದ್ರೆ ಹಾವಿಗೆ ಬಾಲದಲ್ಲಿಯೇ ಬಲ, ಭೂಮಿಯಲ್ಲಿ ಬಲವಾಗಿ ಬಾಲವನ್ನ ಇರಿಸಿರ್ಬೇಕು, ಆ ಬಾಲವೇ ಕತ್ತರಿಸಲ್ಪಟ್ಟಿದೆ. ಹಾಗಾಗಿ ಸ್ವತಂತ್ರವಾಗಿ ಕಡಿದುಕೊಳ್ಳುವುದಕ್ಕಾಗುವುದಿಲ್ಲ. ಇದಕ್ಕೆ ಮತ್ತೊಬ್ಬರ ಅವಲಂಬನೆ ಅನಿವಾರ್ಯ, ಬೇರೆಯವರ ಹಂಗು ಬೇಕು. ಹಾಗಂತ ಇದೇ ಒಂದು ಸಂದರ್ಭ ಅಂತ ಆ ಅಶ್ವಸೇನ ನಾಮಕರಾಗಿರುವಂತಹ ಈ ಬಾಣವನ್ನು ನಾನು ಪ್ರಯೋಗಿಸಿದೆ ಅಂತಾಗಿ ಆವಾಗ ಏನಾಯಿತು ಗೊತ್ತಾ? ಪ್ರಸಂಗಕ್ಕೆ ಕರ್ಣಾರ್ಜುನ ಅನ್ನುವಂತ ಹೆಸರೇ ಹೋಗಿ ಅಶ್ವಸೇನ ಪ್ರತಾಪ ಅಂತ ಹೊಸದಾಗಿ ಪ್ರಸಂಗ. ಆದ್ರಿಂದ ಅದು ಬೇಡ, ಅದರ ಹಂಗಿನ ಅವಶ್ಯಕತೆ ನನಗುಂಟ. ಅದಕ್ಕೆ ನನ್ನ ಅವಶ್ಯಕತೆ ಇರಬಹುದು, ನನಗೆ ಅದರ ಹಂಗಿನ ಅವಶ್ಯಕತೆ ಇಲ್ಲ. ಪರಮ ಹಂಗಿನಿಗಿರುವ ಕಾರಣವೇ ಅವರಿಗೆ ವೈರಿಯು ನೀನು, ನನಗೆ ಮಿತ್ರ ಅಲ್ಲ, ನನಗೂ ಶತ್ರು ಬಂದ ದಾರಿಯ ಸುಂಕಯ ಹಿಂದೆ ರಾಮನಲ್ಲೇ ಜೀವಂತವಾಗಿದ್ದಂತಹ ಶಸ್ತ್ರಗಳಿದ್ದಂತೆ ಬಿಟ್ಟಂತ ಬಾಣ ಹೇಳಿದಂತಹ ಗುರಿಯನ್ನು ತಲುಪಿ ಆಗಬೇಕಾದಂತಹ ಕಾರ್ಯವನ್ನು ವಿರಚಿಸಿ ಸುದೀರ್ಘವಾಗಿ ಮತ್ತೆ ಬಂದು ಮಕ್ಕಳಿಗೆ ಸೇರುವಂತಹ ಜೀವಂತ ಶರಗಳು ಮಾತಾಡುವುದಿಲ್ಲ, ಕೇಳಿದ್ದೇವೆ ಅವು ಮಾತಾಡುವುದಿಲ್ಲ, ಇದು ಮಾತಾಡಿ ಇದು ಮಾತಾಡು. ಹಾಗಾದ್ರೆ ನೀನು ರಾಮನಿಗೆ ಆಲೋಚಿಸಿದೆ. ಯಾಕೆ ಜೀವಂತವಾಗಿರುವಂತಹ ಶರವನ್ನು ನಿನ್ನಲ್ಲಿಗೆ ಬಂದು ಮತ್ತೆ ದಸರಾ ಬೇಡುತ್ತಾ ಇದೆ. ಹೌದು, ಹಾಗಾದ್ರೆ ಮರಳಿ ಕೊಡು. ಮರಳಿ ಕೊಡು ಅಂತ ಹೇಳಿದ್ರೆ ನೀನು ಕದರಿ ಹಂಗಲಿ ಗೆಲ್ಲುವಂತೆ ಏನ್ ಮಾಡಿ ಗೊತ್ತಿದ್ದ ನೀನು ನಿನ್ನ ಕಣ್ಣೆದುರಿನಲ್ಲಿ ಇಷ್ಟು ಅಂತರದಲ್ಲಿ ಇದ್ದಂತ ಕಾಕನ ಶಿರವನ್ನು ಬಿಟ್ಟು ಜಯಶ್ರೀಯು ಜಂಗುಲವನ್ನು ಜಾರುವಂತೆ ಕೌರವನಿಗೆ ಎಸಗಿದೆ. ಎಂಥ ಕೌರವನಿಗೆ? ಯಾರ ಕೌರವ? ಯಾರು ನೀನು? ಏನು ಅಂದರೆ ಇರುವಂತ ಒಬ್ಬ ಮೀನುಗುರಿಗನ ಮನೆಯಲ್ಲಿ ಸಿಕ್ಕಿದ ಶಿಶುವಾಗಿ ಪಾಲಿಸಲ್ಪಟ್ಟು ಸೂತಪುತ್ರ ಅಂತ ಹೇಳಿ
ನೀನು ಲೋಕಮುಖಕ್ಕೆ ತಿಳಿದದ್ದು ಯಾವಾಗ? ಅವತ್ತು ಪರೀಕ್ಷಾ ರಂಗದಲ್ಲಿ ಅರ್ಥ ಮಾಡಿರುವಂತ ಎಲ್ಲವನ್ನೂ ನಾನು ಮಾಡ್ತೇನೆ ಅಂತ ನೀನು ನಿಂತಾಗ ಮನೆಯಲ್ಲಿ ಬಂದ ಪ್ರಶ್ನೆ ನೀ ಯಾರು ಮಗು? ಅದಕ್ಕೆ ಉತ್ತರವಾಗಿ ಅಧಿರಥ ಬಂದು ನನ್ನ ಮಗ ಇವ ಅಂತ ಹೇಳಿದಾಗ ಎಲ್ಲರೂ ಪರಿಹಾಸ ಮಾಡಿದ್ರು. 10 ಗಂಟೆಗೆ 11 ಕುಲಹೀನನಾಗಿ ಜೀವನವನ್ನು ಸೊಗಸಬೇಕಾಗಿದ್ದಂತ ನೀನು ರಾಜರುಗಳಲ್ಲಿ ಒಂದಾಗಿ ಕುರು ಸೇನೆಗೆ ಅಧಿಪತಿಯಾಗಿ ಇವತ್ತು ನಿಲ್ಲುವುದಕ್ಕೆ ಕಾರಣ ನೀನು ಮನೆಯನ್ನಾಗಿರುವಂತಹ ದುರ್ಯೋಧನ ಕೊಟ್ಟಂತಹ ಭಿಕ್ಷೆ. ಯಾವುದೇ ಕಾರಣಕ್ಕೂ ಕುಲದ ಕಾರಣಕ್ಕೆ ಈತ ಪರಿತ್ಯಕ್ತನಾಗಬಾರದು. ಅರ್ಜುನನಿಗೆ ಸಮದಂಡಿಯಾಗಿ ಹೋರಾಟ ಮಾಡಿದಂತಹ ಈ ಯೋಧ ಕೇವಲ ಕುಲಕ್ಕೆ ಬೇಕಾಗಿ ಬಲಿಸಲಿದ್ದಕ್ಕೆ ನಾವು ಬಿಡಲಾರೆ ಎನ್ನುತ್ತಾ ಹಿರಿಯರನ್ನು ಧಿಕ್ಕರಿಸಿ ಅಂಗರಾಜ್ಯದ ಅಭಿಷೇಕವನ್ನು ಮಾಡಿ ಅಂಗಾಧಿಪತಿಯನ್ನಾಗಿಸಿ ಪಾಂಡುರಂಗ ಚಕ್ರವರ್ತಿಯ ಹೊಟ್ಟೆಗೆ ಹುಟ್ಟಿದಂತಹ 5 ಜನ ಮಕ್ಕಳು ಪರದೇಶಿಗಳಾಗಿ ಅನುದಿನವೂ ಕೂಡ ಕಾರ್ಯದಲ್ಲಿ ತಿರುಗಿರುವ ಹೊತ್ತಿಗೆ ನೀನು ಅಂಗಾಧಿಪತಿಯಾಗಿ ನೀನು ಸೌಖ್ಯವನ್ನು ಆರಾಮವನ್ನು ಹೊಂದಿದವನೇ. ಅವರು ಆರಾಮವೆನ್ನುವಂತಹ ಕಾರ್ಯನಿತ್ತು ಇಂದಿನ ನಿನ್ನನ್ನು ಸ್ವಂತ ತಾನು ಮದುವೆಯಾದಂತ ತನ್ನ ರಸಿಯಾಗಿರುವಂತ ಭಾನುಮತಿಯೊಂದಿಗೆ ಅವಕಾಶವನ್ನು ಮಾಡಿಕೊಟ್ಟ. ಎಷ್ಟು ಅಂತ ಹೇಳಿದ್ರೆ ಆಕೆಯ ಅಂತರ್ಪದಲ್ಲಿ ಒಬ್ಬನೇ ಕುಳಿತುಕೊಂಡು ಪಗಡೆಯಾಡುವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟ. ತಾನು ಮಾಡಿದಂತ ಎಲ್ಲ ಕೃತ್ಯಗಳಲ್ಲಿ ಬೇರೆಯವರಲ್ಲ ತನ್ನ ಸಹಾಯ ಆಗಿದ್ದಾಗ ಅಂತ ಹೇಳಿ ಮಾಡುವಂತ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಆಟ ಬೇಗ ಕೂಟ ಊಟ ಎಲ್ಲದಕ್ಕೂ ಸಮದಂಡಿಯಾಗಿ ಗೆಳೆಯಂತ ವಿಚಾರ ಅವನನ್ನು ನೀನೀಗ ಮಾಡಿದ್ದೇನು? ನಿನ್ನ ಮೇಲೆ ಅವನಿದ್ದಂತ ವಿಶ್ವಾಸಕ್ಕೆ ಎಲ್ಲ ರೀತಿಯಲ್ಲೂ ಒಂದೊಂದು ಪ್ರಾಯಶ್ಚಿತ್ತ ಹೇಳಲ್ಪಟ್ಟಿದೆ. ಆದರೆ ಕೃತಜ್ಞತೆ ನಾಸ್ತಿ ದುಷ್ಕೃತಿ ಕೃತಜ್ಞತೆಗೆ ಯಾವುದೇ ಪ್ರಾಯಶ್ಚಿತ್ತ ಇಲ್ಲ ಅಂತ ಹೇಳುವುದು ಶಾಸ್ತ್ರವಾಕ್ಯ. ಬಂದಂತಹ ಕೃಷ್ಣ ಸಾರಿ ಹೇಳಿದ್ದ, ಸಾಧುವಾದದ್ದು ಯಾವುದಂದ್ರೆ ಸಂಧಿ ಮಾಡಿಕೋ ಅಂತ ಹೇಳುವಾಗ ನಾವಿದ್ದೇವೆ ನೀವೇ ಆಗಬೇಕು ಯುದ್ಧಕ್ಕೆ ಅಂತ ಹೇಳಿ ವೀರ್ಯವನ್ನು ಕೊಡುವಂತ ಹೊತ್ತಿಗೆ ಕೈಯಲ್ಲಿದ್ದಂತ ಹರಿವಾಣ ಕೃಷ್ಣನ ಕಡೆ, ಕುಡಿಯೋಟ ನಿನ್ನ ಕಡೆ, ಬದಿಯಲ್ಲಿ ನಿಂತ ನೀನು ನಾವಿದ್ದೇವೆ ಹೇಳಿದ ಕಾರಣಕ್ಕಾಗಿ ನಿನ್ನ ಮೇಲೆ ವಿಶ್ವಾಸ ಇಟ್ಟು ಯುದ್ಧಕ್ಕೆ ಅಂತ ತೊಡಗಿದ್ರೆ 10 ದಿನದ ಕಾಲ ಯಾಕಷ್ಟಿತ ಕಾಲಕ್ಕೆ ಬೇಕಾದ್ರೆ ಭೀಷ್ಮರಿಗಷ್ಟು ಕಾಲ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಯುದ್ಧ ರಂಗದಿಂದ ದೂರವಾಗಿದೆ. ಈಗ ಬಂದು ನಿನ್ನ ಯಾಕೆ ತೆಗೆದಿಟ್ಟಂತ ಸೇನಾಧಿಪತಿಯ ಸ್ಥಾನ ಸಿಕ್ಕಿದಾಗ ಜಯ ಸಿಗಿ ಕತ್ತುಗಳನ್ನು ಬಿಟ್ಟು ಇಂತಹ ಅದ್ಭುತವಾದಂತಹ ಕಾನೂನು ಹೇಳ್ತೀರ. ಒಂದು ಸರಿಯಾದ ಕಾರಣ ಕೊಡು. ಮೊದಲಿಗೆ ಗುರಿ ಬದಲಾಯಿಸುವಂತ ಹೇಳಿದ್ರೆ ಆಗುದಿಲ್ಲ ಅಂದ್ರೆ ನಿನ್ನ ವಿರುದ್ಧ ಈ ಬಿಲ್ಲಿನ ಹೆಕ್ಕಕ್ಕೆ ನಾರಿ ಎಂಬ ಹೆಸರು ಶರಸಂಧಾನ ಮಾಡಿದಲ್ಲಿಗೆ ನಾರಿಯಲ್ಲಿ ದೂರವನ್ನು ನಿಕ್ಷೇಪಿಸಿದಂತೆ ಗುರಿ ಬದಲಾಯಿಸುವುದು ಭ್ರೂಣಹತ್ಯೆಗೆ ಸಮ ಬದುಕನಿಗೆ ಕ್ಷತ್ರಿಯನಾಗಿ. ಆದರೆ ಹೀಗೊಂದು ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಯಾವುದು ಬಿಟ್ಟಂತ ಭಾಗ ಮತ್ತೆ ಬದುಕಲು ಅಂತ ಹೇಳುವುದು ಅಂತಹ ಅಮೋಘವಾದಂತ ಅವಕಾಶ ನಿನ್ನೆದುರಿಗೆ ಇರುವಾಗ ಮಾಡಿದಂತ ತಪ್ಪನ್ನು ಸರಿ ಮಾಡಿಕೊಡುವುದನ್ನು ಬಿಟ್ಟು ಆಗುವುದಿಲ್ಲ ಅಂತ ಹೇಳಿಲ್ಲ. ಒಂದು ಸರಿಯಾದ